ವರ್ಷ ಮೋದಿ ಸರ್ಕಾರದಲ್ಲಿ ಅಪಖ್ಯಾತಿ ಪಡೆದಿದ್ರು ಧರ್ಮೇಂದ್ರ ಪ್ರಧಾನ್. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಷ್ಟ್ರಪತಿ ಅಂಗೀಕಾರ ಆಗಿದೆ. ಮೋದಿಗೆ ಪ್ರಧಾನ್ ಸುದೀರ್ಘ ಪತ್ರವನ್ನ ಬರೆದ ನಂತರ ರಿಸೈನ್ ಅನ್ನ ಮಾಡಿದ್ರು. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕಳೆದ ದಿನಗಳಿಂದ ಏನೆಲ್ಲ ನಡೀತು ಅದನ್ನು ಕಂಡು ನನಗೆ ಬೇಸರ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಹನ್ನೆರಡು ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ದೇಶವನ್ನ ಆಳಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಸರ್ಕಾರದಲ್ಲಿ ಅಪಖ್ಯಾತಿ ಪಡೆದ ಮೊದಲ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗಿರುವಂಥದ್ದು. ಸದ್ಯ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ರಾಷ್ಟ್ರಪತಿಯವರು ಅಂಗೀಕಾರ ಮಾಡಿದ್ದಾರೆ. ಮೋದಿಗೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಸುದೀರ್ಘವಾಗಿ ಪತ್ರವನ್ನ ಬರೆದು ಆಮೇಲೆ ರಿಸೈನ್ ಅನ್ನ ಮಾಡಿದ್ದಾರೆ. ಕಳೆದ ದಿನಗಳಿಂದ ಏನೆಲ್ಲ ನಡೀತು ಅನ್ನೋದು ನನ್ನ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಕಳೆದ 4 ದಶಕಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣ ಸುಧಾರಣೆಗಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಶಿಕ್ಷಣ ವ್ಯವಸ್ಥೆಯ ಸಶಕ್ತ ದೇಶದ ಅಡಿಪಾಯಕ್ಕೆ ನಾನು ಸಿದ್ಧ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಯುವ ಜನತೆ ಆಶೋತ್ತರಗಳನ್ನು ಈಡೇರಿಸಕ್ಕೂ ಕೂಡ ನಾನು ಬದ್ಧನಾಗಿದ್ದೆ. ರಾಜೀನಾಮೆಗೆ ಸದ್ಯ ಧರ್ಮೇಂದ್ರ ಪ್ರಧಾನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 36 ದಿನಗಳ ಸುದೀರ್ಘ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಒಂದು ಹೋರಾಟದ ನಂತರ ಧರ್ಮೇಂದ್ರ ಪ್ರಧಾನ್ ಈಗ ರಾಜೀನಾಮೆ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಈಗ ಬಿಗ್ ಚಾಲೆಂಜ್ ಸಿಕ್ಕಿರುವಂತದ್ದು. ಇವರು ಕೇಂದ್ರ ಗ್ರಾಹಕ ಹಾಗೆ ವ್ಯವಹಾರ ಸಚಿವರಾಗಿ ಖಾತೆಯನ್ನು ವಹಿಸಿಕೊಂಡಿದ್ರು. ಅದರ ಜೊತೆಗೆ ಹೆಚ್ಚುವರಿ ಖಾತೆಯಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ಶಿಕ್ಷಣ ಖಾತೆಯ ಹೊರಿಸಲಾಗಿದೆ. ಪ್ರಹ್ಲಾದ್ ಜೋಶಿಗೆ ಕೇಂದ್ರ ಶಿಕ್ಷಣ ಖಾತೆಯ ಹೆಚ್ಚುವರಿ ಹೊಣೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಮೋದಿ ಅವರ ಸಂಪುಟದಲ್ಲಿ ಜೋಶಿಗೆ ಮತ್ತೊಂದು ಪ್ರಮುಖ ಖಾತೆ ಸಿಕ್ಕಿದೆ. ಕೇವಲ ಖಾತೆ ಸಿಕ್ಕೋದು ಮಾತ್ರವಲ್ಲ, ಖಾತೆ ನಿಭಾಯಿಸೋದು, ಖಾತೆಯಲ್ಲಿರುವಂತಹ ಚಾಲೆಂಜಸ್, ಖಾತೆಯಲ್ಲಾದಂತಹ ಲೂಪೋಲ್ಸ್ ಬಗ್ಗೆ ಲಕ್ಷಾಂತರ ವಿದ್ಯಾರ್ಥಿಗಳು ನಡೆಸಿದಂತಹ ಪ್ರೊಟೆಸ್ಟ್ ಎಲ್ಲವನ್ನ ಕೂಡ ಜೋಶಿ ಅವರ ತಲೆಗೆ ಹೊರಿಸಲಾಗಿದೆ. ಈ ಹಿಂದೆ 150ಕ್ಕೂ ಹೆಚ್ಚು ಬಾರಿ ನೀಟ್ ಪೇಪರ್ ಲೀಕ್ ಆಗಿತ್ತು. ಆ ಕುರಿತಂತೆ ರಾಹುಲ್ ಗಾಂಧಿ ಅವರು ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಹಂಗಿದ್ರೆ 151ನೇ ಬಾರಿನೂ ಬಿಡಬೇಕಾ ಲೀಕ್ ಆಗೋದಕ್ಕೆ ಅಂತ ಹೇಳಿ ಸಂಸತ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರು. ಕಪ್ಪು ಪಟ್ಟಿಯನ್ನ ಧರಿಸಿ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ ಎಲ್ಲರೂ ಕೂಡ. ಈಗ ಪ್ರಧಾನಿ ರಾಜೀನಾಮೆ ಬಳಿಕ ಜೋಶಿ ಅವರಿಗೆ ಮತ್ತೊಂದು ಮಹತ್ವದ ಜವಾಬ್ದಾರಿಯನ್ನ ಕೊಡಲಾಗಿದೆ. ಜೋಶಿ ಅವರು ಧಾರವಾಡ ಕ್ಷೇತ್ರದ MLA ಕೂಡ ಹೌದು. ಅದರ ಜೊತೆಗೆ ಅವರಿಗಿರುವಂತಹ ಭಾರಿ ಖಾತೆ ಕೇಂದ್ರ ವ್ಯವಹಾರ ಗ್ರಾಹಕ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಈಗ ಹೆಚ್ಚುವರಿಯಾಗಿ ಶಿಕ್ಷಣ ಸಚಿವಾಲಯದ ಹೊಣೆಯನ್ನು ಕೂಡ ತಾತ್ಕಾಲಿಕವಾಗಿ ಜೋಶಿ ಅವರಿಗೆ ಹೊರಿಸಲಾಗಿದೆ. ಜೋಶಿ ಅವರ ಮೇಲೆ ಮತ್ತೊಂದು ಬಹಳ ದೊಡ್ಡ ಜವಾಬ್ದಾರಿ ಇರುವಂತದ್ದು. ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಏನಂತ ಹೇಳುತ್ತೆ, ಈಗ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟರು ಶಿಕ್ಷಣ ಸಚಿವರಾಗಿ. ಈಗ ಜೋಶಿ ಕೊಟ್ಟಿದ್ದೀರಿ, ಹಾಗಂತ ಕಾಕ್ರೋಚ್ ಜನತಾ ಪಾರ್ಟಿ ಸುಮ್ಮನೆ ಕೂರಲ್ಲ. ಜೋಶಿ ಅವರ ಮೇಲೂ ಕೂಡ ಜಿರಳೆ ಈಗ ಕಣ್ಣಿಟ್ಟಿದೆ. ಜಿರಳೆಗಳ ಹೊಸ ಟಾರ್ಗೆಟ್ ಪ್ರಹ್ಲಾದ್ ಜೋಶಿನ. ಹಾಗಿದ್ರೆ ಸದ್ಯ ಜೋಶಿಗೆ ನೀಟ್ ಅಗ್ನಿ ಪರೀಕ್ಷೆ ಕಗ್ಗಂಟು ಎದುರಾಗಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಬಳಿಕ ಜೋಶಿಗೆ ಈಗ ಮತ್ತೊಂದು ಬಿಗ್ ಚಾಲೆಂಜ್, ಸವಾಲು ಎದುರಾಗಿರುವಂತದ್ದು. ಹಾಗಾದ್ರೆ ಜೋಶಿ ಅವರ ಮುಂದೆ ಏನೇನ್ ಸವಾಲುಗಳು ಎದುರಾಗಿದೆ, ಏನ್ ಸವಾಲಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಶಿಕ್ಷಣ ಖಾತೆಯಲ್ಲಿ ಜೋಶಿಗೆ ಕಠಿಣ ಪರೀಕ್ಷೆ. ಇವಾಗ ಮಕ್ಕಳು ಇಷ್ಟು ದಿನ ನೀಟ್ ಪರೀಕ್ಷೆ ಓದ್ಬಿಟ್ಟು ಆಮೇಲೆ ರಿಸಲ್ಟ್ ತೆಗೆದುಕೊಂಡಿದ್ರು. ಈಗ ರಿಸಲ್ಟ್ ನೋಡಿ ಜೋಶಿಗೆ ಪರೀಕ್ಷೆ ಶುರುವಾಗಿದೆ. ಏನು ಜಿರಳೆಗಳ ವಾರ್ನಿಂಗ್, ಜೋಶಿಗೆ ಹೊಸ ಟಾಸ್ಕ್ ಕೊಟ್ಟಿರುವಂತದ್ದು. ವಿದ್ಯಾರ್ಥಿಗಳ ವಿಶ್ವಾಸ ಗೆಲ್ಲೋದು ಜೋಶಿಗೆ ಬಹಳ ದೊಡ್ಡ ಸವಾಲು. ಯಾಕಂತಂದ್ರೆ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಜಂತರ್ ಮಂತರ್ ಇಡೀ ದೇಶದಲ್ಲೇ ಪ್ರೊಟೆಸ್ಟ್ ಮಾಡಿರೋದನ್ನ ನಾವು ನೋಡಿದ್ವಿ. ಅದು ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಕೂಡ ಈಗ ಜೋಶಿ ಅವರನ್ನ ಶಿಕ್ಷಣ ಸಚಿವರಾಗಿ ಹೆಚ್ಚುವರಿ ಹೊಣೆಯನ್ನ ಹೊರಿಸಿದ್ದಾರೆ ಕೇಂದ್ರ ಸರ್ಕಾರ. ನೀಟ್ ಪೇಪರ್ ಲೀಕ್ಗೆ ಪ್ರಹ್ಲಾದ್ ಜೋಶಿ ಬ್ರೇಕ್ ಹಾಕ್ತಾರೆ ಮುಂದಿನ ದಿನಗಳಲ್ಲಿ. ಇದು ಒಂದು ದೊಡ್ಡ ಸವಾಲು. ಮತ್ತೆ ನೀಟ್ ಕಿಚ್ಚು ಈಗ ಜೋಶಿಗೆ ಮೊದಲ ಅಗ್ನಿ ಪರೀಕ್ಷೆ. ಈಗ ಶಿಕ್ಷಣ ಸಚಿವರಾಗಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಹೊಣೆಯನ್ನು ಜೋಶಿ ಅವರಿಗೆ ಹೊರಿಸಿದೆ. ಈಗ ಇದ್ದಂತಹ ಕಗ್ಗಂಟು, ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಈಗ ಮುಂದಿನ ವರ್ಷ ಮತ್ತೆ ನೀಟ್ ಎಕ್ಸಾಮ್ ನಡೆಯುತ್ತೆ, ಅವಾಗ ಪೇಪರ್ ಲೀಕ್ ಆಗಲ್ವಾ? ಆವಾಗ ಲೀಕ್ ಆಗದೆ ಇರೋಂಗೆ ಯಾವ ರೀತಿ ಪ್ರಹ್ಲಾದ್ ಜೋಶಿ ಈ ಒಂದು ನೀಟ್ ಪರೀಕ್ಷೆಯನ್ನ
ಬಹಳ ದೊಡ್ಡ ಅಗ್ನಿ ಪರೀಕ್ಷೆಯಾಗಿ ಚಾಲೆಂಜ್ ಆಗಿ ತೆಗೆದುಕೊಳ್ತಾರೆ. ನೀಟ್ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ, ಎಕ್ಸಾಮ್ ಪೇಪರ್ ಯಾರು ರೆಡಿ ಮಾಡ್ತಾರೆ, ಇದು ಹೆಂಗ್ ಹೋಗಿ ತಲುಪುತ್ತೆ, ಯಾವ್ಯಾವ ಮಾರ್ಗದಲ್ಲಿ ಹೋಗುತ್ತೆ, ಜೊತೆಗೆ ಆ ಮಾರ್ಗದಲ್ಲಿ ಹೋಗುವಾಗ ಯಾರು ಇದನ್ನ ತಡಿತಾರೆ, ನೀಟ್ ಪೇಪರ್ನ ಯಾರು ಲೀಕ್ ಮಾಡ್ತಾರೆ, ಒಂದು ವೇಳೆ ಲೀಕ್ ಆದ್ರೆ ಜೋಶಿ ಅವರದಕ್ಕೆ ಏನ್ ಆಕ್ಷನ್ ತಗೊಳ್ತಾರೆ. ಸೊ ಇದು ಜಿರಳೆ ಕಣ್ಣಿಟ್ಟಿರುವಂತದ್ದು ಜೋಶಿ ಅವರ ಮೇಲೆ. ಸದ್ಯ ಈಗ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದವರು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಿಲ್ಲ, ಅದು ಬೇರೆ. ಈಗ ಇರುವಂತಹ ಸವಾಲನ್ನ ಪ್ರಹ್ಲಾದ್ ಜೋಶಿ ಅವರು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡಬೇಕು. ಯಾಕಂತಂದ್ರೆ ಶಿಕ್ಷಣ ಖಾತೆಯಲ್ಲಿ, ಈ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕು. ಕೇವಲ ನೀಟ್ ಮಾತ್ರ ಅಲ್ಲ, ಬೇರೆ ಬೇರೆ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಬದಲಾವಣೆ ಆಗಬೇಕು. ಈಗ ನೀಟ್ ಅನ್ನು ತೆಗೆದುಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿದೆ, ಸತ್ತಂತ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು ಅಂತ ಆಯ್ತು. ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಹೋರಾಟ ಮಾಡಿದ್ರು ಅವ್ರ ಮೇಲೆ ಕೇಸ್ ಕೂಡ ಆಯ್ತು. ಅದನ್ನ ನಾವು ಬದಿಗೊತ್ತಿದ್ರೆ ಹಾಗಿದ್ರೆ ಮುಂದಿನ ಬಾರಿ ನಡೆಯುವಂತಹ ಈ ನೀಟ್ ಈ ಒಂದು ಅಂಶದಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳನ್ನ ಪ್ರಹ್ಲಾದ್ ಜೋಶಿ ಸರಿಪಡಿಸ್ತಾರಾ, ಈ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ, ಮುಂದಿನ ಬಾರಿ ನೀಟ್ ಯಾವ ತರ ಎಕ್ಸಾಮ್ ನಡೆಯುತ್ತೆ, ಪ್ರಿಪರೇಷನ್ ಹೆಂಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಟೆಕ್ನಿಕಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತ ಅಶ್ಯೂರೆನ್ಸ್ ಅನ್ನ ಪ್ರಹ್ಲಾದ್ ಜೋಶಿ ಕೊಡ್ತಾರಾ, ಮೊದಲೇದಾಗಿ ವಿದ್ಯಾರ್ಥಿಗಳ ವಿಶ್ವಾಸ ಪಡಿತಾರಾ ಪ್ರಹ್ಲಾದ್ ಜೋಶಿ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಪೇಪರ್ ಲೀಕ್ ಬ್ರೇಕ್ಗೆ ಪ್ರಹ್ಲಾದ್ ಜೋಶಿ ಬ್ರೇಕ್ ಹಾಕ್ತಾರ. ಇಷ್ಟು ದಿನ ಆಗಿದ್ದೇ ಬೇರೆ, 150 ಬಾರಿ ಲೀಕ್ ಆಗಿದ್ದೇ ಬೇರೆ, ಬಿಟ್ಬಿಡೋಣ 151ನೇ ಬಾರಿ ಹೆಂಗ್ ನಡೆಯುತ್ತೆ ನೀಟ್ ಎಕ್ಸಾಮ್ ನಮ್ಮ ದೇಶದಲ್ಲಿ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಿಪರೇಷನ್ ಹೆಂಗ್ ಮಾಡ್ಕೊಂತಾರೆ ಅನ್ನೋದು ಸದ್ಯ ದೊಡ್ಡ ಚಾಲೆಂಜ್ ಪ್ರಹ್ಲಾದ್ ಜೋಶಿ ಅವರಿಗೆ. ಸದ್ಯ ಜೋಶಿ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ ಹೆಚ್ಚುವರಿ ಶಿಕ್ಷಣ ಖಾತೆಯನ್ನ ಹೊತ್ಕೊಂಡ ಮೇಲೆ ಅನ್ನೋದು ಬಹಳ ಒಂದು ಯೋಚಿಸಬೇಕಾದಂತ ಪ್ರಶ್ನೆ. ಹಾಗಾಗಿ ಇವತ್ತೇನೋ ನಮ್ಮ ಮತ್ತೊಂದು ಕಡೆಗೆ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಹೆಮ್ಮೆ ವಿಚಾರ. ಒಬ್ಬ ಧಾರವಾಡದ ವ್ಯಕ್ತಿಯನ್ನ ನಮ್ಮ ಕನ್ನಡಿಗರಿಗೆ ಕೇಂದ್ರದಲ್ಲಿ ಮತ್ತೊಂದು ಹೆಚ್ಚುವರಿ ಖಾತೆ ಕೊಡ್ತಾರೆ ಅಂತಂದ್ರೆ ನಾವು ಕೂಡ ಬಹಳ ಪ್ರಶಂಸೆಯನ್ನ ಪಡೆದುಕೋಬೇಕು. ಅದರ ಜೊತೆಗೆ ಇರುವಂತಹ ಚಾಲೆಂಜ್ ಬಗ್ಗೆಯೂ ಕೂಡ ಗಮನ ಹರಿಸಬೇಕು. ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಈಗ ಬಹಳಷ್ಟು ಒಳ್ಳೆ ವಿಚಾರಾತ್ಮಕ ಹೇಳಿಕೆಗಳು, ಜೊತೆಗೆ ಪಾಸಿಟಿವ್ ಆಗಿ ಬಂದಂತ ಸ್ಟೇಟ್ಮೆಂಟ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಕೊಟ್ಟಂತ ಖಾತೆ ಮೇಲೆ ಯಾವ ರೀತಿ ನಿಭಾಯಿಸ್ತಾರೆ, ವಿದ್ಯಾರ್ಥಿಗಳಿಗೆ ಹೆಂಗೆ ಆಶ್ವಾಸನೆ ಕೊಡ್ತಾರೆ, ಜೊತೆಗೆ ಶಿಕ್ಷಣ ವ್ಯವಸ್ಥೆಯನ್ನ ಹೆಂಗೆ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.